ಇನ್ನು ಹಾಸನದಲ್ಲಿ ಒಂದು ವಿಚಿತ್ರ ಘಟನೆ. ಬಾಲಕಿಯನ್ನು ವ್ಯಕ್ತಿಯೊಬ್ಬ ಫಾಲೋ ಮಾಡ್ಕೊಂಡು ಬಂದಿರೋದು. ಆ ದೃಶ್ಯವನ್ನು ನೋಡಬೇಕು, ಎಂಥವ್ರಿಗೂ ಭಯ ಆಗುತ್ತೆ ಆ್ಯಕ್ಚುಲಿ. ಹಾಸನದಲ್ಲಿ ಬಾಲಕಿಯನ್ನು, ವಿದ್ಯಾರ್ಥಿನಿಯನ್ನು ಹಿಂಬಾಲಿಸ್ಕೊಂಡು ಬಂದಿದ್ದಾನೆ ಅಪರಿಚಿತ. ಪಾಪ ವಿದ್ಯಾರ್ಥಿನಿ ಗೊತ್ತಾಗಿದೆ ಫಾಲೋ ಮಾಡ್ತಿದ್ದಾನೆ ಅಂತ ಹೆದರ್ಕೊಂಡು ಓಡೋಡು ಮನೆಗೆ ಬಂದಿದ್ದಾಳೆ. ಹಾಸನ ನಗರದ 80 ಫೀಟ್ ರೋಡಲ್ಲಿ ನಡೆದಿರ್ತಕ್ಕಂಥ ಘಟನೆ. ಮನೆಯ ಕಾಂಪೌಂಡ್ ಒಳಗೆ ಹೋಗಿ ಗೇಟ್ ಲಾಕ್ ಮಾಡ್ಕೊಂಡಿದ್ದಾಳೆ ಆಕೆ, ಓಡೋಡು ಬಂದು. ಆಮೇಲೆ ಅವನು ಬಂದಿದ್ದಾನೆ ಹಿಂದೆನೇ, ಮನೆ ಗೇಟ್ ತನಕ ಬಂದು ಇಣುಕ್ ನೋಡಿ ಆಮೇಲೆ ಅಲ್ಲಿಂದ ಹೊರಟಿದ್ದಾನೆ. ಅವನು ಸ್ವಲ್ಪ ಹೊತ್ತು ನಿಂತಿದ್ದಾನೆ ಗೇಟ್ ಹತ್ರ. ಇದು ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ನಡೆದಿರೋದು. ಜರ್ಕಿನ್ ಟೋಪಿ ಎಲ್ಲ ಹಾಕ್ಕೊಂಡು ಬಂದಿದ್ದ. ಆಮೇಲೆ ನಿಧಾನಕ್ಕೆ ಹೋಗಿದೆ. ನೋಡಿ, ಮೊದಲಿಗೆ ಬಾಲಕಿ ಬರ್ತಾಳೆ ನೋಡಿ, ಓಡಿ ಓಡಿ ಬಂದು ಗೇಟ್ ತೆಕ್ಕೊಂಡು ಒಳಗೆ ಹೋಗಿ ಗೇಟ್ ಹಾಕ್ಕೊತಾಳೆ ಪಾಪ ಹುಡುಗಿ. ಎರಡು ದೃಶ್ಯ ನೋಡ್ತಾ ಇದ್ದೀರಾ. ಮೊದಲಿಗೆ ರೈಟ್ ವಿಂಡೋದಲ್ಲಿ ಪಾಪ ಹುಡುಗಿ ಹೆದರ್ಕೊಂಡು ಓಡಿ ಬಂದು ಮನೆಯೊಳಗೆ ಹೋಗಿ ಗೇಟ್ ಹಾಕ್ಕೊಳ್ಳೋದು. ಆಕೆಯ ಹಿಂದಿಂದನೇ ಬರ್ತಾನೆ ನೋಡಿ ಅವನು. ಇದೇನು ಆಕೆನ ಕಿಡ್ನ್ಯಾಪ್ ಮಾಡೋದಕ್ಕೋ ಮತ್ತೊಂದು ಮಗದೊಂದು ಗೊತ್ತಿಲ್ಲ, ಬಟ್ ಅವನು ಬಂದು ಇಣುಕ್ ನೋಡಿ ಅಲ್ಲಿಂದ ಹೋಗ್ತಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಂಡ. ಶಶಿಧರ್, ಇದು ಕಂಪ್ಲೇಂಟ್ ಏನಾದರೂ ಆಯ್ತಾ? ಆ ಅನಾಮಿಕನ ಬಗ್ಗೆ ಏನಾದರೂ ಮಾಹಿತಿ ಸಿಕ್ತಾ? ಅವನು ಯಾರು, ಏನು, ಅವನ ಉದ್ದೇಶ ಏನು ಅಂತ? ಅರವಿಂದ್, ಶನಿವಾರ ಶಾಲೆ ಮುಗಿಸ್ಕೊಂಡು ಬಂದಂತಹ ಬಾಲಕಿಯನ್ನು ಒಬ್ಬ ಅಪರಿಚಿತ ಹಿಂಬಾಲಿಸ್ಕೊಂಡು ಬಂದಿರ್ತಾನೆ. ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ತೇಜೇಶ್ ಹಾಗೂ ಶೋಭಾ ಅವರ ಪುತ್ರಿ ಆ ಬಾಲಕಿ ಹಿಂಬಾಲಿಸ್ಕೊಂಡು ಬಂದ ತಕ್ಷಣ ಬಾಲಕಿ ಮನೆ ಒಳಗೆ ಹೋಗಿ ಗೇಟ್ ಅನ್ನ ಲಾಕ್ ಮಾಡಿ ಕೊಡ್ತದೆ. ಆ ನಂತರದಲ್ಲಿ ಜೋರಾಗಿ ಕದ ಬರೆದಂತ ಸಂದರ್ಭದಲ್ಲಿ ಮನೆಯಲ್ಲೂ ಸಹ ಯಾರು ಇರೋದಿಲ್ಲ. ಆದ್ರೆ ಆ ಬಾಲಕಿಯು ಇಲ್ಲಿ ಧೈರ್ಯವನ್ನ ಮೆಚ್ಚಬೇಕು. ಯಾಕೆಂದ್ರೆ ಮನೆಗೆ CCTVಯನ್ನ ಅಳವಡಿಸಿರ್ತಾರೆ. ನೀನು ಏನೇ ಮಾಡಿದ್ರು ಅಲ್ಲಿ CCTVಲಿ ರೆಕಾರ್ಡ್ ಆಗ್ತದೆ, ನಾನು ನಮ್ಮ ತಂದೆ ತಾಯಿಗೆ ಹೇಳ್ತೀನಿ ಅಂತ ಹೇಳಿ ಒಂದು ಜೋರಾಗಿ ಕಿರಿತಾಡಿದಂತ ಸಂದರ್ಭದಲ್ಲಿ ಅಪರಿಚಿತ ಹೋಗಿದ್ದಾನೆ. ಈಗ ಪೆನ್ಷನ್ ಮುಲ್ಲಾ ಪೊಲೀಸರಿಗೆ ಪೋಷಕರು ಏನು ಮಾಹಿತಿಯನ್ನ ನೀಡಿದರೆ ಪೊಲೀಸರು ಸ್ಥಳಕ್ಕೆ ಬಂದು CCTV ಏನ್ ವಿಜುವಲ್ಸ್ ಇದೆ ಅದನ್ನ ತೆಗೆದುಕೊಂಡು ಆ ಬಾಲಕಿಗೆ ಒಂದಿಷ್ಟು ಫೋಟೋಗಳನ್ನು ತೋರಿಸಿ ಅವ್ರ ಮಾಹಿತಿಯನ್ನ ಕಲೆ ಆಗ್ತಾ ಇದೆ. ಆದ್ರೆ ಆತ ಅಪರಿಚಿತ ಯಾರು ಅಂತ ಹೇಳಿ ಇದುವರೆಗೂ ಪತ್ತೆ ಆಗಿಲ್ಲ. ಯಾಕೆಂದ್ರೆ ಈ 80 ಫೀಟ್ ರಸ್ತೆಯಲ್ಲಿ ನಿನ್ನೆಯಷ್ಟೇ ಗಾಂಜಾ ಸೇವನೆ ಮಾಡಿ ಮನೆಗಳಿಗೆ, ಬೈಕ್ಗಳಿಗೆ ಬೆಂಕಿಯನ್ನು ಹಚ್ಚಿದ್ರು. ಆ ಘಟನೆ ಮಾಸೂಮನವೇ ಈ ರೀತಿಯ ಒಂದು ಘಟನೆ ನಡೆದಿದ್ದು ಸ್ಥಳೀಯರಲ್ಲಿ ಆತಂಕವನ್ನ ಹೆಚ್ಚಿದೆ. ಯಾಕಂದ್ರೆ 80 ಫೀಟ್ ರಸ್ತೆಯಲ್ಲಿ ಬಾರ್ಗಳ ಸಂಖ್ಯೆ ಜಾಸ್ತಿ ಇದೆ. ಅಲ್ಲದೆ ಗಾಂಜಾ ವ್ಯಸನಿ, ಗಾಂಜಾ ಮಾರಾಟವೂ ಸಹ ಹೆಚ್ಚಾಗಿರೋದ್ರಿಂದ ಇಂತಹ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಆದ್ರಿಂದ ಏನು ಬಾಲಕಿಯನ್ನ ಹಿಂಬಾಲಿಸಿಕೊಂಡು ಬಂದಂತ ಅಪರಿಚಿತ ಏನಿದ್ದಾನೆ ಆತನ ಕೂಡಲೇ ಪತ್ತೆ ಹಚ್ಚಿ ಒಂದಿಷ್ಟು ಪೊಲೀಸ್ ಬಿಟ್ನ ಹೆಚ್ಚಿಸಬೇಕು ಅಂತ ಪೋಷಕರು ಸಹ ಈಗ ಮನವಿಯನ್ನ ಮಾಡ್ತಿರ್ತಕ್ಕಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗೆ.